ಇನ್ನೂ ಮಕ್ಕಳಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫ್ರೀ IUI ಟ್ರೀಟ್ಮೆಂಟ್ ಜೊತೆಗೆ ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ. ತಡ ಯಾಕೆ? ಈಗಲೇ 9108910832 ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ. ಗರ್ಭಗುಡಿ, ಫಾಸ್ಟೆಸ್ಟ್ ಗ್ರೋಯಿಂಗ್ IVF ಸೆಂಟರ್ ಇನ್ ನಮ್ಮ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಚೈನಾ ಹಾಗೂ ಫಿಲಿಪೀನ್ಸ್ ನಡುವಿನ ಉದ್ವಿಗ್ನತೆ ಜಾಸ್ತಿ ಆಗಿರೋ ಹೊತ್ತಲ್ಲಿ ಈ ಜಗಳಕ್ಕೆ ಭಾರತ ಎಂಟ್ರಿ ಕೊಟ್ಟಿದೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ದುರಹಂಕಾರದಿಂದ ಚೀನಾ ಫಿಲಿಪೀನ್ಸ್ ಹಡಗಿನ ಮೇಲೆ ದಾಳಿ ಮಾಡಿತ್ತು. ಸಮುದ್ರದ ನೀರು ಫ್ರೀಯಾಗಿ ಸಿಗುತ್ತೆ ಅಂತ ಚಿಕ್ಕ ಹಡಗಿನ ಮೇಲೆ ಜಲಫಿರಂಗಿ ಬಳಸಿ ಪುಂಡಾಟ ಮೆರೆದಿತ್ತು. ಇದು ಫಿಲಿಪೀನ್ಸ್ ಮತ್ತು ಚೀನಾ ನಡುವೆ ಉದ್ವಿಗ್ನತೆಗೆ ಕಾರಣ ಆಗಿತ್ತು. ಈ ವಿಚಾರವಾಗಿ ಈಗ ಭಾರತ ಕೂಡ ರಿಯಾಕ್ಟ್ ಮಾಡಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾತನಾಡಿ ಚೀನಾಗೆ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ. ಸದ್ಯ ಫಿಲಿಪೈನ್ಸ್ನಲ್ಲೇ ಇರೋ ಜೈಶಂಕರ್ ಅಲ್ಲಿನ ವಿದೇಶಾಂಗ ಕಾರ್ಯದರ್ಶಿ ಎನ್ರಿಕ್ ಮನಾಲೋ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನಂತರ ಫಿಲಿಪೈನ್ಸ್ ತನ್ನ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋದಕ್ಕೆ ಭಾರತ ಸಪೋರ್ಟ್ ಮಾಡುತ್ತೆ. ಆ ರೀತಿ ತನ್ನ ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿಯೋ ಅಧಿಕಾರ ಪ್ರತಿಯೊಂದು ದೇಶಕ್ಕೂ ಇದೆ ಅಂತ ಜೈಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಬೇರೆ ದೇಶಗಳ ಸಾರ್ವಭೌಮತೆಗೆ ಧಕ್ಕೆ ತರೋ ಕೆಲಸಗಳನ್ನು ಮಾಡೋ ಚೀನಾಗೆ ಕಿವಿ ಹಿಂಡಿದ್ದಾರೆ. ಇನ್ನು ಬದಲಾಗಿರೋ ವಿದ್ಯಮಾನಗಳ ಮಧ್ಯೆ ಭಾರತ, ಫಿಲಿಪೈನ್ಸ್ನಂಥ ದೇಶಗಳು ಕ್ಲೋಸ್ ಆಗಿ ಸಹಕಾರ ಹೊಂದೋದು ಬಹಳ ಇಂಪಾರ್ಟೆಂಟ್. ಉಭಯ ದೇಶಗಳ ನಡುವಿನ ನಂಬಿಕೆ ಹಾಗೂ ಕಂಫರ್ಟ್ ಝೋನ್ ಬಹಳ ವೇಗವಾಗಿ ಬೆಳೀತಾ ಇದೆ. ನಾವು ಹೊಸ ಕ್ಷೇತ್ರಗಳಲ್ಲಿ ಸಹಕಾರ ಬೆಳೆಸೋಕೆ ಎದುರು ನೋಡ್ತಾ ಇದ್ದೀವಿ. ಅದರಲ್ಲೂ ಡಿಫೆನ್ಸ್ ಮತ್ತು ಸೆಕ್ಯೂರಿಟಿ ವಿಚಾರವಾಗಿ ಹೆಚ್ಚಿನ ಸಹಕಾರ ಬೆಳೆಸೋ ಆಸಕ್ತಿ ಹೊಂದಿದ್ದೀವಿ ಅಂತ ಜೈಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಜೈಶಂಕರ್ ಈ ರೀತಿ ಮಾತನಾಡುತ್ತಿದ್ದ ಹಾಗೆ ಇದನ್ನು ನಿರೀಕ್ಷೆನೇ ಮಾಡಿರದ ಚೀನಾ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಗಿದೆ. ಚೀನಾ ವಿದೇಶಾಂಗ ವಕ್ತಾರ ಲಿನ್ ಜಿಯಾನ್ ಇದಕ್ಕೆ ರಿಯಾಕ್ಟ್ ಮಾಡಿ, ಮ್ಯಾರಿಟೈಮ್ ಅಂದರೆ ಕಡಲ ವಿವಾದಗಳು ಆಯಾ ದೇಶಗಳಿಗೆ ಸಂಬಂಧಪಟ್ಟ ವಿಚಾರಗಳು. ಇದಕ್ಕೆ ಮೂರನೇ ವ್ಯಕ್ತಿ ಅಥವಾ ದೇಶ ಹಸ್ತಕ್ಷೇಪ ಮಾಡಬಾರ್ದು. ದಕ್ಷಿಣ ಚೀನಾ ಸಮುದ್ರದ ಸತ್ಯ ಏನಿದೆಯೋ ಅದನ್ನು ಫಿಲಿಪೈನ್ಸ್ ಅರ್ಥ ಮಾಡ್ಕೋಬೇಕು. ಚೀನಾದ ಸಾರ್ವಭೌಮತೆ, ಮ್ಯಾರಿಟೈಮ್ ಇಂಟ್ರೆಸ್ಟ್ಗೆ ರೆಸ್ಪೆಕ್ಟ್ ಕೊಡಬೇಕು. ಈ ಭಾಗದ ಸ್ಥಳೀಯ ದೇಶಗಳು ಇಲ್ಲಿ ಶಾಂತಿ ಕಾಪಾಡೋಕೆ ಪ್ರಯತ್ನ ಪಡೋದನ್ನು ಗೌರವಿಸಬೇಕು ಅಂತ ಪ್ರವಚನ ಕೊಟ್ಟಿದ್ದಾರೆ. ಆ ಮೂಲಕ ಫಿಲಿಪೈನ್ಸ್ ವಿಚಾರದಲ್ಲಿ ಭಾರತ ಮಧ್ಯಪ್ರವೇಶ ಮಾಡಬಾರದು ಅಂತ ಉಪದೇಶ ಮಾಡಿದ್ದಾರೆ. ಅಂದಹಾಗೆ ಲಂಕಾ, ಮಾಲ್ಡೀವ್ಸ್ ಅನ್ನ ಬಳಸಿಕೊಂಡು ಭಾರತಕ್ಕೆ ಕಾಟ ಕೊಡೋಕೆ ರೆಡಿಯಾಗಿರೋ ಚೀನಾ ವಿರುದ್ಧ ಭಾರತ ಕೂಡ ಅವರದೇ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದೆ. ಈಗಾಗಲೇ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗಳು ಫಿಲಿಪೈನ್ಸ್ಗೆ ಹೋಗಿ ಕೂತ್ಕೊಂಡಿವೆ. HAL ತೇಜಸ್ ಮಾರಾಟಕ್ಕೆ ಮಾತುಕತೆ ನಡೀತಾ ಇದೆ. ಉಭಯ ದೇಶಗಳ ವ್ಯಾಪಾರ ಕೂಡ ಚೆನ್ನಾಗಿದೆ. ಹೀಗಾಗಿ ಚೀನಾಗೆ ಉರಿ ಆಗ್ತಾ ಇದೆ. ಜಲಪಿರಂಗಿ ಬಳಸಿ ಶಾಂತಿ ಸ್ಥಾಪನೆ ಮಾಡ್ತೀವಿ ಅಂತ ಡ್ರ್ಯಾಗನ್ ಹೇಳ್ತಾ ಇದೆ. ಐತಿಹಾಸಿಕ ಬೆಳವಣಿಗೆಯಲ್ಲಿ ಸೌದಿ ಅರೇಬಿಯಾದ ಮಹಿಳೆಯೊಬ್ಬರು ಮಿಸ್ ಯೂನಿವರ್ಸ್ ಬ್ಯೂಟಿ ಕಾಂಟೆಸ್ಟ್ನಲ್ಲಿ ಭಾಗವಹಿಸಲಿದ್ದಾರೆ. 2024ರಲ್ಲಿ ಅಂದರೆ ಇದೇ ವರ್ಷ ಮೊದಲ ಬಾರಿಗೆ ಸೌದಿ ಈ ಕಾಂಪಿಟೇಷನ್ಗೆ ತನ್ನ ದೇಶದ ರೂಪದರ್ಶಿಯೊಬ್ಬರನ್ನ ಕಳಿಸೋಕೆ ಡಿಸೈಡ್ ಮಾಡಿದೆ. 27 ವರ್ಷದ ರೂಮಿ ಅಲ್ಕಥಾನಿ ಸೌದಿ ಪರವಾಗಿ ಭಾಗವಹಿಸೋಕೆ ರೆಡಿಯಾಗಿದ್ದಾರೆ. ಈಗಾಗಲೇ ಅವರು ಮಿಸ್ ಮಿಡಲ್ ಈಸ್ಟ್ ಹಾಗೂ ಮಿಸ್ ಅರಬ್ ವರ್ಲ್ಡ್ ಪೀಸ್ 2021 ಕಿರೀಟಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಈಗ ಜಾಗತಿಕ ಸೌಂದರ್ಯ ಸ್ಪರ್ಧೆಯಲ್ಲಿ ಇವರು ಸೌದಿಯನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಈ ಮೂಲಕ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ರ ಸುಧಾರಣೆಗಳ ಲಿಸ್ಟ್ಗೆ ಈ ವಿಶ್ವಸುಂದರಿ ಸ್ಪರ್ಧೆ ಕೂಡ ಸೇರ್ಪಡೆಯಾಗಿದೆ. ಅಂದಹಾಗೆ ಈ ಮುಂಚೆ ಕೂಡ ಮಹಿಳೆಯರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋದ್ರಿಂದ ಹಿಡಿದು ಮಹಿಳೆಯರನ್ನ ಬಾಹ್ಯಾಕಾಶಕ್ಕೆ ಕಳಿಸಿಕೊಡೋ ಎಲ್ಲ ನಿರ್ಧಾರಗಳನ್ನು ಮೊಹಮ್ಮದ್ ಬಿನ್ ಸಲ್ಮಾನ್ ಮಾಡಿದರು. ಈಗ ಅದರ ಮುಂದುವರೆದ ಭಾಗವಾಗಿ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲೂ ಸೌದಿ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಅಮೆರಿಕದ ಬಾಲ್ಟಿಮೋರ್ ನಗರದ ಬ್ರಿಡ್ಜ್ಗೆ ಗುದ್ದಿದ್ದ ದೊಡ್ಡ ಕಂಟೈನರ್ ಹಡಗಲ್ಲಿ 22 ಭಾರತೀಯರಿದ್ದರು. ಸದ್ಯ ಅವರೆಲ್ಲ ಸೇಫ್ ಆಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಅಲ್ಲದೆ ಅವರೆಲ್ಲ ಅಪಾಯದಲ್ಲಿದ್ದಾಗ ಎಮರ್ಜೆನ್ಸಿ ಕಾಲ್ ಮಾಡಿದ ಪರಿಣಾಮ ರಕ್ಷಣಾ ಕಾರ್ಯಾಚರಣೆಗೆ ಹೆಲ್ಪ್ ಆಗಿದೆ. ಈ ರೀತಿ ಮಾಹಿತಿ ಕೊಟ್ಟಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಭಾರತೀಯರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಏನೋ ಸೇತುವೆ ಮುರಿದು ಬಿದ್ದಾಗ ಬ್ರಿಡ್ಜ್ ಮೇಲಿದ್ದ 6 ಜನ ನಾಪತ್ತೆಯಾಗಿದ್ರು. ಈಗ ಹುಡುಕಾಟದ ನಂತರ ಅವರೆಲ್ಲ ಮೃತಪಟ್ಟಿರಬಹುದು ಅಂತ ಹೇಳ್ತಾ ಇದ್ದಾರೆ. ಹುಡುಕಾಟದ ಕಾರ್ಯಾಚರಣೆಯನ್ನು ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಮುರಿದು ಬಿದ್ದಿರುವ ಬಾಲ್ಟಿಮೋರ್ ಬ್ರಿಡ್ಜ್ನ ಮರುನಿರ್ಮಾಣ ಕಾಮಗಾರಿಯ ಸಂಪೂರ್ಣ ವೆಚ್ಚವನ್ನು ಅಮೆರಿಕದ ಕೇಂದ್ರ ಸರ್ಕಾರ, ಫೆಡರಲ್ ಸರ್ಕಾರ ಭರಿಸುತ್ತೆ. ಈ ವಿಚಾರವಾಗಿ ಸಂಸತ್ನಲ್ಲಿ ತನಗೆ ಬೆಂಬಲ ಸಿಗೋ ನಿರೀಕ್ಷೆ ಇದೆ ಅಂತ ಬೈಡೆನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ಚೀನಿಯರನ್ನ ಬಲಿ ಪಡೆದ ಪಾಕ್ನ ಆತ್ಮಾಹುತಿ ದಾಳಿಗೂ ರಷ್ಯಾದ ಮಾಸ್ಕೋ ಉಗ್ರ ದಾಳಿಗೂ ನಂಟಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಖೈಬರ್ ಪಖ್ತೂನ್ಖ್ವಾ ಹಾಗೂ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿರೋ ಪಶ್ತೂನ್ ತಹಫುಜ್ ಹೆಸರಿನ ಸಾಮಾಜಿಕ ಚಳುವಳಿಯ ಕಾರ್ಯಕರ್ತ ಫಜಲುರ್ ರೆಹಮಾನ್ ಆಫ್ರಿದಿ ಅನ್ನೋರು ಈ ಆರೋಪ ಮಾಡಿದ್ದಾರೆ. ಅಲ್ಲದೆ ಪಾಕ್ ಅಷ್ಟೇ ಅಲ್ಲ, ಇಡೀ ಜಗತ್ತೇ ಅಪಾಯದ ಕೆನ್ನಾಲಗಿಯಲ್ಲಿದೆ ಅಂತ ಈ ಆಫ್ರಿದಿ ಹೇಳಿದ್ದಾರೆ.
ಯಾವಾಗಾದರೂ ಎಲ್ಲಿ ಬೇಕಾದರೂ ಮತ್ತೆ ಭೀಕರ ಉಗ್ರ ದಾಳಿ ಆಗಬಹುದು ಅನ್ನೋ ಸುಳಿವನ್ನು ಕೊಟ್ಟಿದ್ದಾರೆ. ಈ ಜಾಗತಿಕ ಉಗ್ರ ಸಂಘಟನೆಗಳು IS ಇವೆಲ್ಲ ಸೇರಿ ಎಲ್ಲ ಉಗ್ರರು ಕೂಡ ಪಾಕ್ನಲ್ಲೇ ತರಬೇತಿ ಪಡೆದು ಜಗತ್ತಿನಾದ್ಯಂತ ದಾಳಿ ಮಾಡ್ತಾ ಇದ್ದಾರೆ. ಇದಕ್ಕೆ ಪಾಕ್ ಕಡಿವಾಣ ಹಾಕುವವರೆಗೂ ಉಗ್ರ ದಾಳಿಗಳು ನಿಲ್ಲಲ್ಲ ಅಂತ ಖುದ್ದು ಪಾಕ್ನಲ್ಲಿರೋ ಅಫ್ರಿದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ 27 ಲಕ್ಷ ಜನರ ಪರ್ಸನಲ್ ಡೇಟಾ ಇರೋ ಮಾಹಿತಿಯ ಸೆಟ್ ಕಳವಾಗಿರೋ ವಿಚಾರ ವರದಿಯಾಗಿದೆ. ಪಾಕ್ನ ಜಾಯಿಂಟ್ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ JIT ಈ ಮಾಹಿತಿ ಕೊಟ್ಟಿದೆ. ಪಾಕಿಸ್ತಾನದ ಮುಲ್ತಾನ್ನ ರಾಷ್ಟ್ರೀಯ ಡೇಟಾಬೇಸ್ ಮತ್ತು ನೋಂದಣಿ ಪ್ರಾಧಿಕಾರ ಅಥವಾ NADRA ನಾಡ್ರಾ ಈ ಕಚೇರಿಗಳ ಸಹಾಯದಿಂದ ದುಷ್ಕರ್ಮಿಗಳು ಈ ಡೇಟಾವನ್ನು ಕದ್ದಿದ್ದಾರೆ. ನಂತರ ಆ ಡೇಟಾವನ್ನು ಪೇಶಾವರ್ಗೆ, ಅಲ್ಲಿಂದ ದುಬೈಗೆ ವರ್ಗಾಯಿಸಿ ಕೊನೆಗೆ ಅರ್ಜೆಂಟೀನಾ ಮತ್ತು ರೊಮೇನಿಯಾಗಳಿಗೆ ಮಾರಾಟ ಮಾಡಲಾಗಿದೆ ಅಂತ JIT ಹೇಳಿದೆ. ಹೀಗಾಗಿ ನಾಡ್ರಾ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಪಾಕ್ ಸರ್ಕಾರಕ್ಕೆ ಈ ತನಿಖಾ ಸಂಸ್ಥೆ ಒತ್ತಾಯ ಮಾಡಿದೆ. ಅಲ್ಲದೆ ಎಲ್ಲ ಮುಗಿದ ಮೇಲೆ ಪಾಕ್ನ ಗುಪ್ತಚರ ಅಧಿಕಾರಿಗಳಿಗೆ ಬಗ್ಗೆ ತನಿಖೆ ನಡೆಸೋಕೆ ಸೂಚಿಸಲಾಗಿದೆ. ನೆರೆಯ ದೇಶ ನೇಪಾಳದ ಉಪ ಪ್ರಧಾನಿ ರವಿ ಲಮಿಚಾನೆ ಮತ್ತು ಅಲ್ಲಿನ ಭಾರತೀಯ ರಾಯಭಾರಿ ನವೀನ್ ಶ್ರೀವಾಸ್ತವ ಮಾತುಕತೆ ಮಾಡಿದ್ದಾರೆ. ಉಭಯ ದೇಶಗಳ ನಡುವಿನ ಗಡಿಯಲ್ಲಿನ ಅಪರಾಧ ಕೃತ್ಯಗಳು ಹಾಗೂ ಅಕ್ರಮ ವಲಸಿಗರ ಸಮಸ್ಯೆಗೆ ಕಡಿವಾಣ ಹಾಕೋ ಬಗ್ಗೆ ನೇಪಾಳದಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಇದೇ ಟೈಮ್ನಲ್ಲಿ ನೇಪಾಳದ ಮೇಯರ್ ಒಬ್ಬರ ಮಗಳು ಭಾರತದಲ್ಲಿ ನಾಪತ್ತೆಯಾಗಿರೋ ವಿಚಾರ ವರದಿಯಾಗಿದೆ. ಅಲ್ಲಿನ ದಾಂಗಡಿ ಅನ್ನೋ ನಗರದ ಮೇಯರ್ ಗೋಪಾಲ್ ಹಮಾಲ್ ಅವರ ಪುತ್ರಿ ಆರತಿ ಹಮಾಲ್ ನಾಪತ್ತೆಯಾಗಿದ್ದಾರೆ. ಇವರು ಕಳೆದ ಕೆಲ ತಿಂಗಳಿಂದ ಗೋವಾದಲ್ಲಿ ಬಂದು ನೆಲೆಸಿದ್ರು. ಅಲ್ಲಿನ ಓಶೋ ಅನ್ನೋ ಮೆಡಿಟೇಷನ್ ಕ್ಯಾಂಪ್ಗೆ ಬಂದಿದ್ರು ಅಂತ ಹೇಳಲಾಗ್ತಿದೆ. ಸದ್ಯ ಗೋವಾ ಪೊಲೀಸರು ಇವರ ಹುಡುಕಾಟದಲ್ಲಿದ್ದಾರೆ. ಗಾಜಾ ಕದನ ವಿರಾಮದ ಮಾತುಕತೆ ನೆಲಕಚ್ಚಿದ ಬೆನ್ನಲ್ಲೇ ಕತಾರ್ನಿಂದ ಇಸ್ರೇಲ್ ನಿಯೋಗ ವಾಪಸ್ಸಾಗಿದೆ. ರಂಜಾನ್ ತಿಂಗಳಲ್ಲಿ ಕದನ ವಿರಾಮ ಘೋಷಿಸುವ ಸಂಬಂಧ ನಡೆಸಲಾದ ಮಾತುಕತೆಯನ್ನ ಹಮಾಸ್ ಲೀಡರ್ ಯಾಹಿಯಾ ಸಿನ್ವರ್ ಹಾಳು ಮಾಡಿದ್ದಾನೆ ಅಂತ ಇಸ್ರೇಲ್ ಆರೋಪಿಸಿದೆ. ಮಾತುಕತೆ ವೇಳೆ ಹಮಾಸ್ ವಶದಲ್ಲಿರೋ 130 ಹಾಸ್ಟೇಜಸ್ ಪೈಕಿ ಅಂದರೆ ಒತ್ತೆಯಾಳುಗಳ ಪೈಕಿ 40 ಜನರನ್ನ ಬಿಡುಗಡೆ ಮಾಡೋಕೆ ಬೇಡಿಕೆ ಇಡಲಾಗಿತ್ತು. ಆದರೆ ಇಸ್ರೇಲ್ 40ರ ಬದಲಿಗೆ 80 ಹಾಸ್ಟೇಜಸ್ಗಳನ್ನು ಬಿಡುಗಡೆ ಮಾಡಿ ಅದರ ಬದಲಿಗೆ ನಾವು 700ರಿಂದ 800 ಖೈದಿಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಆಫರ್ ಕೊಟ್ಟಿತ್ತು. ಆದರೆ ಹಮಾಸ್ ಯಾವುದಕ್ಕೂ ಸಹಕಾರ ಕೊಡದೆ ಭ್ರಮೆಯ ಡಿಮಾಂಡ್ಗಳಿಂದ ಈ ಕದನ ವಿರಾಮ ಒಪ್ಪಂದವನ್ನು ಹಾಳು ಮಾಡಿದೆ ಅಂತ ಇಸ್ರೇಲ್ ಆರೋಪ ಮಾಡಿದೆ. ಮತ್ತೊಂದು ಕಡೆ ಗಾಜಾ ಬೀಚ್ನಲ್ಲಿ ಏರ್ ಡ್ರಾಪ್ ಮಾಡಲಾದ ಆಹಾರದ ಪ್ಯಾಕೆಟ್ಗಳನ್ನು ತಗೊಳ್ಳೋಕೆ ಮುಂದಾದ 12 ಗಾಜಾ ನಿವಾಸಿಗಳು ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಾರೆ. ಹೀಗಂತ ಪ್ಯಾಲೆಸ್ತೀನ್ನ ಆರೋಗ್ಯ ಇಲಾಖೆ ಹೇಳಿದೆ. ಮತ್ತೊಂದು ಕಡೆ ಸಿರಿಯಾದಲ್ಲಿ ನಡೆದ ಏರ್ ಸ್ಟ್ರೈಕ್ನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಎಂಜಿನಿಯರ್ ಒಬ್ಬರು ಮೃತಪಟ್ಟಿದ್ದಾರೆ ಅಂತ WHO ಅಧಿಕಾರಿಯೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಯಾರು ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಕ್ಲಿಯರ್ ಆಗಿಲ್ಲ. ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸುತ್ತಿರೋ ರಾಬರ್ಟ್ F ಕೆನಡಿ ತಮ್ಮ ರನ್ನಿಂಗ್ ಮೇಟ್ ಅಥವಾ ಉಪಾಧ್ಯಕ್ಷ ಸ್ಥಾನದ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿದ್ದಾರೆ. ಸಿಲಿಕಾನ್ ವ್ಯಾಲಿಯ ಫಿಲಾಂಥ್ರಪಿಸ್ಟ್ ನಿಕೋಲೆ ಶಾನ್ ಹಾನ್ ಅವರು ಕೆನಡಿಯೊಂದಿಗೆ ಚುನಾವಣೆಯನ್ನ ಫೇಸ್ ಮಾಡ್ತಾರೆ. ಬ್ರೆಜಿಲ್ ಹಾಗೂ ಫ್ರಾನ್ಸ್ ಒಟ್ಟಾಗಿ ಅಮೆಜಾನ್ ಕಾಡಿನ ಸಂರಕ್ಷಣೆಗೆ ಭರ್ಜರಿ ಪ್ಯಾಕೇಜ್ ಅನೌನ್ಸ್ ಮಾಡಿವೆ. ಮುಂದಿನ 4 ವರ್ಷಗಳವರೆಗೆ $1 ಬಿಲಿಯನ್ ಅಂದರೆ ಸುಮಾರು $1.08 ಬಿಲಿಯನ್ ಅಥವಾ 9,000 ಕೋಟಿ ರೂಪಾಯಿನ ಫಂಡ್ ರಿಲೀಸ್ ಮಾಡೋ ಪ್ಲಾನ್ ಹಾಕೊಂಡಿವೆ. ಫ್ರೆಂಚ್ ಪ್ರೆಸಿಡೆಂಟ್ ಇಮಾನ್ಯುಯಲ್ ಮ್ಯಾಕ್ರಾನ್ ಸದ್ಯ ಬ್ರೆಜಿಲ್ನಲ್ಲಿದ್ದು ಈ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇದು ಬಹಳ ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಒಂದು ದೇಶ ಇನ್ನೊಂದು ದೇಶದ ಅರಣ್ಯ ಸಂಪತ್ತನ್ನು ಉಳಿಸೋಕೆ ಸಹಾಯ ಮಾಡೋದು ಬಹಳ ಮಹತ್ವದ ಕೆಲಸ. ಪಶ್ಚಿಮ ಆಫ್ರಿಕಾದ ಟೊಗೊ ದೇಶ ಮಹತ್ವದ ವಿಚಾರವೊಂದರಿಂದ ಸದ್ದು ಮಾಡ್ತಾ ಇದೆ. ಟೊಗೊ ಈಗ ತನ್ನ ದೇಶಕ್ಕೆ ಹೊಸ ಸಂವಿಧಾನವನ್ನ ಅಡಾಪ್ಟ್ ಮಾಡಿಕೊಂಡಿದೆ. ಅದರಲ್ಲೂ ಅಧ್ಯಕ್ಷೀಯ ಪ್ರಜಾಪ್ರಭುತ್ವವನ್ನು ಕಿತ್ತು ಬಿಸಾಕಿ ಪಾರ್ಲಿಮೆಂಟರಿ ಡೆಮಾಕ್ರಸಿಯನ್ನ ಅಡಾಪ್ಟ್ ಮಾಡಿಕೊಂಡಿದೆ. ಅಂದರೆ ಅಮೆರಿಕ ಮಾದರಿ ಸಿಸ್ಟಮ್ ತೆಗೆದುಹಾಕಿ ಭಾರತ ಮಾದರಿ ಸಿಸ್ಟಮ್ ಅನ್ನ ಅಳವಡಿಸ್ಕೊಂಡಿದೆ. ಆದರೆ ಅಧ್ಯಕ್ಷರಿರ್ತಾರೆ, ಆದರೆ ಆಯ್ಕೆ ವಿಧಾನ ಬೇರೆ. 6 ವರ್ಷಗಳ ಅವಧಿಗೆ ಅಧ್ಯಕ್ಷರನ್ನ ಅಂದರೆ PM ಬದಲಿಗೆ ಅಧ್ಯಕ್ಷರನ್ನ ಸಂಸದರು ಆಯ್ಕೆ ಮಾಡುವಂತ ಕಾನೂನು ಈ ಹೊಸ ಸಂವಿಧಾನದ ಹೈಲೈಟ್. ಇಲ್ಲಿ ಅತಿ ಹೆಚ್ಚು ಸಂಸದರಿರೋ ಪಕ್ಷ ಅಥವಾ ಗುಂಪು ಬಹುಮತ ಪಡೆದವರು PM ಅನ್ನ ಆಯ್ಕೆ ಮಾಡ್ಕೊಳ್ತಾರಲ್ಲ, ಅದೇ ರೀತಿಯಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಷ್ಟೇ. ಇಲ್ಲ ಅಂದ್ರೆ ಅಧ್ಯಕ್ಷೀಯ ಪ್ರಜಾಪ್ರಭುತ್ವದಲ್ಲಿ ಹೇಗೆ ನೇರವಾಗಿ ಒಬ್ಬ ಅಧ್ಯಕ್ಷನಿಗೆ ಇಡೀ ದೇಶ ವೋಟ್ ಹಾಕುತ್ತಲ್ಲ, ಆ ರೀತಿಯಲ್ಲ. ಇಲ್ಲಿ ಸಂಸದರು ಅಧ್ಯಕ್ಷರನ್ನು ಆಯ್ಕೆ ಮಾಡೋ ಥರ ಮಾಡ್ಕೊಂಡಿದ್ದಾರೆ. 1967ರಿಂದ ಟೊಗೊದಲ್ಲಿ ಗ್ನಾಸಿಂಗ್ ಬೇ ಅನ್ನೋ ಕುಟುಂಬ ಆಳ್ವಿಕೆ ಮಾಡ್ತಾ ಇತ್ತು. ಈಗ ಏಪ್ರಿಲ್ 20ಕ್ಕೆ ಚುನಾವಣೆ ನಡೆಯಲಿದ್ದು ಸುಮಾರು 42 ಲಕ್ಷ ಟೊಗೊಲಿಸ್ ಅಂದರೆ ಟೊಗೊ ಜನ ವೋಟ್ ಹಾಕ್ತಾರೆ. ಯುರೋಪ್ ರೈತರ ಪ್ರತಿಭಟನೆ ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ. ಯುರೋಪಿಯನ್ ಒಕ್ಕೂಟದ ಕೃಷಿ ಸಚಿವರೆಲ್ಲ ಮೀಟಿಂಗ್ ನಡೆಸಿ ಬಗ್ಗೆ ಮಾತನಾಡ್ತಾ ಇದ್ರು. ಇದರ ಬೆನ್ನಲ್ಲೇ ಪ್ರತಿಭಟನಾಕಾರರು EU ಕೇಂದ್ರ ಕಚೇರಿ ಬಳಿ ವೈಲೆಂಟ್ ಆಗಿದ್ದಾರೆ. ಅಲ್ಲಿನ ರಕ್ಷಣಾ ಸಿಬ್ಬಂದಿ ಮೇಲೆ ಬೆಂಕಿ ಹಚ್ಚಿರೋ ಮದ್ಯದ ಬಾಟಲಿಗಳನ್ನು ಬಿಸಾಕಿದ್ದಾರೆ. ಪೊಲೀಸರ ಮೇಲೆ ಗೊಬ್ಬರ ಸ್ಪ್ರೇ ಮಾಡಿದ್ದಾರೆ. ಈ ವೇಳೆ ಹಲವು ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿವೆ. ಮುಖ್ಯವಾಗಿ ಯುರೋಪ್ನ ಪರಿಸರಕ್ಕೆ ಸಂಬಂಧಪಟ್ಟ ಕ್ರಮಗಳ ವಿರುದ್ಧ, ಯುಕ್ರೇನ್ನಿಂದ ಆಹಾರ ಪದಾರ್ಥಗಳ ಆಮದಿನ ವಿರುದ್ಧ ಅಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪ್ಯಾಸಿಫಿಕ್ನಲ್ಲಿ ಫಿಜಿ ದೇಶದ ಬಳಿ ಬುಧವಾರ ಪ್ರಬಲ ಭೂಕಂಪ ಉಂಟಾಗಿದೆ. ಸುಮಾರು 6.4 ತೀವ್ರತೆಯ ಭೂಕಂಪ ಉಂಟಾಗಿದ್ದು
ಸದ್ಯ ಸುನಾಮಿ ಅಲೆ ಬಗ್ಗೆ ಯಾವುದೇ ಅಲರ್ಟ್ ಬಂದಿಲ್ಲ. ಸಾವು ನೋವಿನ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.